ವೃಶ್ಚಿಕ ರಾಶಿಯವರ ವಿಶೇಷವಾದಂತಹ 5 ಸಮಸ್ಯೆಗಳು, 5 ಅಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಇದ್ದಾವೆ. ಸೊ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಾಗಿ ಒಂದು ಅದ್ಭುತವಾದಂತಹ ಮಂತ್ರ ಇದೆ, ಚಿಂತಾಮಣಿ ಗಣಪತಿ ಮಂತ್ರ ಪ್ರಯೋಗ ಅಂತ. ಈ ವಿಡಿಯೋ ಎಂಡಲ್ಲಿ ನಾನು ಆ ಮಂತ್ರವನ್ನು ನಿಮಗೆ ತಿಳಿಸಲಿದ್ದೇನೆ. ಹಾಗೂ ಬಹಳಷ್ಟು ಜನಕ್ಕೆ ಮನಸ್ಸಲ್ಲಿ ಏನಿರುತ್ತೆ, ಇದು ಯಾವುದು ಮಂತ್ರ, ಇದು ಚಿಂತಾಮಣಿ ಗಣಪತಿ ಮಂತ್ರ ಅಂದರೆ ಯಾವುದಿದು, ಇದರಿಂದ ನನಗೆ ಏನು ಸಿಗುತ್ತೆ ಅಂತ ಬಹಳಷ್ಟು ಜನ ಕೇಳ್ತಾರೆ. ಸೊ ಆದ್ರಿಂದ ನಾನೀಗೊಂದು 5 ಪಾಯಿಂಟ್ಗಳನ್ನು ತಿಳಿಸ್ತೇನೆ. ಈ 5 ಸಮಸ್ಯೆಗಳು ಸಹ ನೀವು ವೃಶ್ಚಿಕ ರಾಶಿಯವರು ಚಿಂತಾಮಣಿ ಗಣಪತಿ ಮಂತ್ರ ಪ್ರಯೋಗದಿಂದ ಸಿಗಲಿದೆ. ಸೊ ಆ ಮಂತ್ರನ ಪ್ರತಿದಿನ ಬೆಳಗ್ಗೆ ಒಂದು 28 ಬಾರಿಯೋ 54 ಬಾರಿಯೋ ಕೇಳಿಸ್ಕೊಂಡ್ರು ಕೂಡ ನಿಮಗೆ ಅದ್ಭುತವಾದಂತಹ ಪರಿಹಾರ ಸಿಗಲಿದೆ. ಇಲ್ಲ ನಾವು ಕೂಡ ವಿಶೇಷವಾಗಿ ಪರಿಹಾರ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ, ಪ್ರಸಾದವನ್ನು ಕಳಿಸ್ಕೊಡ್ತಾ ಇದ್ದೇವೆ. ನಾನು ಅದ್ರ ಬಗ್ಗೆ ಎಲ್ಲ ಸಹ ತಿಳಿಸ್ತೇನೆ ಈ ವಿಡಿಯೋದಲ್ಲಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿಕೊಂಡು, ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಫಾಲೋ ಮಾಡಿಕೊಂಡು, ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ವೃಶ್ಚಿಕ ರಾಶಿಯವರಾಗಿದ್ದು ಅತಿಯಾದ ಅನುಮಾನಕ್ಕೆ ಗುರಿಯಾಗಿದ್ರೆ, ಅಂದ್ರೆ ಯಾರಾದರೂ ನಿಮ್ಮ ಮೇಲೆ ತುಂಬಾ ಅನುಮಾನ ಮಾಡ್ತಾ ಇದ್ದಾರೆ, ಎಲ್ಲ ತುಂಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ನಿಮ್ಮನ್ನು ನಂಬುತ್ತಾ ಇಲ್ಲ ಅಂತಲೋ, ಅಥವಾ ನಿಮಗೇನೆ ಈ ಹಿಂದೆ ಏನೇನೋ ಒಂದಿಷ್ಟು ಕೆಟ್ಟ ಅನುಭವಗಳಾಗಿತ್ತು, ಅದರಿಂದ ಯಾರ ಮೇಲೂ ನಂಬಿಕೆನೇ ನಿಮಗೆ ಬರ್ತಾ ಇಲ್ಲ, ಯಾವ ವಿಚಾರದಲ್ಲೂ ನಂಬಿಕೆನೇ ಬರ್ತಾ ಇಲ್ಲ, ನೀವಂತರ ಸಂಶಯ ಪಿಶಾಚಿತರಾಗ್ಬಿಟ್ಟಿದ್ದೀರಾ, ಎಲ್ಲದನ್ನೂ ಸ್ವಲ್ಪ ಏನೋ ಅನುಮಾನ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅಂತಂದ್ರೆ, ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲ, ಅಶಾಂತಿ ಜಾಸ್ತಿ ಆಗಿದೆ ನಿಮಗೆ ಅಂತಂದ್ರೂ ಕೂಡ ನಿಮಗೆ ಈ ಒಂದು ಅದ್ಭುತವಾದಂತಹ ಚಿಂತಾಮಣಿ ಗಣಪತಿ ಮಂತ್ರ ಪ್ರಯೋಗ ನಿಮಗೆ ತುಂಬಾ 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 ಸಹಾಯ ಮಾಡಲಿದೆ. ಅನುಮಾನ ನಿಮ್ಮ ಮೇಲೆ ಮಾಡಿದ್ರೂ ಕೂಡ ಕಡಿಮೆ ಮಾಡಲಿದೆ, ಅಥವಾ ನೀವೇ ಮಾಡಿದ್ರು ಕೂಡ ನಿಮ್ಮಲ್ಲಿ ಅದು ಕಡಿಮೆವಾಗಿ ಸದೃಢ ವಿಶ್ವಾಸ ನಿಮಗೆ ಜಾಸ್ತಿ ಆಗ್ಲಿಕ್ಕೆ ಆಗ್ತದೆ, ಖಂಡಿತವಾಗಿ ಒಳ್ಳೆಯದಾಗ್ತದೆ. ಅಷ್ಟೇ ಅಲ್ಲ, ಅಡಗಿದ ಶತ್ರುಗಳು ನೋಡಿ, ವೃಶ್ಚಿಕ ರಾಶಿಯವರಿಗೆ ಅಡಗಿದ ಶತ್ರು ಅಂದ್ರೆ ನಿಮ್ಮ ಬೆನ್ನ ಹಿಂದೆ ಅಥವಾ ಸೀಕ್ರೆಟ್ ಆಗಿ ನಿಮಗೆ ಗೊತ್ತಿಲ್ಲದಂಗೆ ನಿಮಗೆ ಸಮಸ್ಯೆ ಕೊಡ್ತಕ್ಕಂತಹ ಶತ್ರುಗಳಿರ್ತಾರೆ, ಕುತಂತ್ರ ಮಾಡ್ತಕ್ಕಂಥ ಶತ್ರುಗಳಿರ್ತಾರೆ, ಅಥವಾ ತುಂಬಾ ಅಡೆತಡೆಗಳಾಗ್ತಾ ಇರ್ತದೆ. ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ಅಡೆತಡೆ ತುಂಬಾ ಜಾಸ್ತಿ ಆಗ್ತಾ ಇರ್ತದೆ. ಕಾಣದ ವಿರೋಧ, ಈಗ ಯಾರು ನಿಮ್ಮನ್ನು ವಿರೋಧಿಸ್ತಾ ಇದ್ದಾರೆ, ಯಾರು ನಿಮಗೆ ತೊಂದರೆ ಕಾಣ್ತಾ ಇದ್ದಾರೆ ಅಂತ ಕಣ್ಣಿಗೆ ಕಂಡುಬಿಟ್ರೆ, ನಿಮಗೆ ಗೊತ್ತಾಗ್ಬಿಟ್ರೆ ನೀವು ಅದನ್ನು ಪರಿಹಾರ ಮಾಡ್ಕೊಳ್ಬಹುದು. ಆದರೆ ಕಾಣದ ಕೈಗಳು ಕೂಡ ತುಂಬಾ ಕೆಲಸ ಮಾಡುತ್ತಲ್ಲ, ಆ ಕಾಣದ ಕೈಗಳು ನಿಮ್ಮ ಕೆಲಸ ಮಾಡಿ ಸಮಸ್ಯೆಗಳು ಕೊಡ್ತಾ ಇದ್ದಾರೆ ಅಂತಂದಾಗ ನಿಮಗೆ ತುಂಬಾ ಹಿನ್ನಡೆ ಆಗ್ತಾ ಇದೆ, ತುಂಬಾ ಹೊಡೆತಗಳು ಬೀಳ್ತಾ ಇದೆ, ನಿಮಗೆ ಮೇಲಿಂದ ಮೇಲೆ ಏಟು ಬೀಳ್ತಾ ಇದೆ ನಿಮಗೆ ಅಂತಂದಾಗ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಚಿಂತಾಮಣಿ ಗಣಪತಿ ಮಂತ್ರ ಪ್ರಯೋಗ ಅದ್ಭುತವಾದಂತಹ ಪರಿಹಾರ ಕೊಡಲಿದೆ. ಆ ವಿಶೇಷವಾದ ಮಂತ್ರವನ್ನು ನಾನೀಗ ತಿಳಿಸಲಿದ್ದೇನೆ ಮುಂದೆ ಈ ವಿಡಿಯೋ ಎಂಡಲ್ಲಿ ನಿಮಗೆ. ಅಷ್ಟೇ ಅಲ್ಲ, ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾಗಿ ಕೋಪ ಜಾಸ್ತಿ. ನಿಮ್ಮ ಕೋಪ ನಿಯಂತ್ರಣದಲ್ಲಿರಬೇಕು ಅಂತ ಆದರೆ, ಅಥವಾ ಬಹಳ ಮುಖ್ಯವಾಗಿ ಬಹಳಷ್ಟು ಜನಕ್ಕೆ ನಿಮ್ಮ ಮೇಲೆ ಒಂದು ಪ್ರತೀಕಾರದ ಮನೋಭಾವ, ಸೇಡಿನ ಮನೋಭಾವ ಬಂದ್ಬಿಟ್ಟಿರ್ತದೆ. ಈಗಂತೂ ಬೇರೆ ಪಂಚಮ ಶನಿ ಬೇರೆ ನಡೀತಾ ಇರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಬರ್ಬೋದು ನಿಮಗೆ, ಆಯ್ತಲ್ವಾ? ಆ ಸೇಡಿನ ಮನೋಭಾವದಿಂದ, ಅಂದ್ರೆ ಇನ್ನೊಬ್ಬರ ಸೇಡಿನ ಮನೋಭಾವ ನಿಮ್ಮ ಮೇಲೆ, ಯಾರು ಸೇಡಿನ ಮನೋಭಾವ ಬೆಳೆಸ್ಕೋಬಾರ್ದು, ಎಲ್ಲ ನಿಮ್ಮ ಜೊತೆಗೆ ಚೆನ್ನಾಗಿರಬೇಕು, ನಿಮಗೂ ಕೋಪ ಕಂಟ್ರೋಲ್ ಇರಬೇಕು, ಬೇರೆಯವರು ನಿಮ್ಮ ಮೇಲೆ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಹತ್ರ ಸಿಟ್ಟು ಮಾಡಬಾರ್ದು. ಆಮೇಲೆ ಏನಾಗ್ಬಿಡುತ್ತೆ ಅಂದ್ರೆ, ಬಹಳ ಮುಖ್ಯವಾಗಿ ಒಂದು ಸಲ ನಿಮಗೆ ನೋವು ಆಗ್ಬಿಟ್ರು ಅಂದ್ರೆ ನಿಮ್ಮ ಮನಸ್ಸಲ್ಲಿ ಕೂತ್ಕೊಂಡ್ಬಿಡುತ್ತೆ, ಅದು ಆ ನೋವು ಹೋಗೋದೇ ಇಲ್ಲ, ಮರೆಯೋದೇ ಇಲ್ಲ. ನೀವು ಏನಂದ್ರೂ ನೆನ್ಪಿಟ್ಕೊಂಡಿರ್ತೀರಾ, ಅದರಿಂದ ಏನಾಗ್ಬಿಡುತ್ತೆ, ಸಾಧಿಸ್ಲಿಕ್ಕೆ ಹೋಗ್ತೀರಾ, ಅದನ್ನ ನಾನು ಬಿಡಲ್ಲ ಅಂತ ಹೋಗ್ತೀರಾ, ಸ್ನೇಹ ಎಲ್ಲ ಹಾಳಾಗತ್ತೆ, ಬಾಂಧವ್ಯಗಳು ಹಾಳಾಗತ್ತೆ. ಇದು ನನ್ನ ಪ್ರಕಾರ ಈ ಒಂದು ಕೋಪ, ಪ್ರತೀಕಾರ, ಇದೆಲ್ಲ ಸಹ ಭಾವನೆಗಳು ನಿಮಗೂ ಕಡಿಮೆ ಆಗಬೇಕು, ಇನ್ನೊಬ್ಬರು ನಿಮ್ಮ ಮೇಲೆ ಇಟ್ಕೊಳ್ಬಾರ್ದು. ಈ ಒಂದು ವಿಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಅದ್ಭುತವಾದಂತಹ ಚಿಂತಾಮಣಿ ಗಣಪತಿ ಮಂತ್ರ ತುಂಬಾ ತುಂಬಾ ಸಹಾಯ ಮಾಡಲಿದೆ. ಅಷ್ಟೇ ಅಲ್ಲ, ಇನ್ನೂ ಬಹಳ ಮುಖ್ಯವಾಗಿ ಹೇಳ್ತೇನೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ಶಕ್ತಿಹೀನರಾಗಿ, ಅಂದರೆ ಬಾಡಿಯಲ್ಲಿ ಏನು ಸ್ಟಿಫ್ನೆಸ್, ಒಂದು ಶಕ್ತಿನೇ ಇಲ್ಲ, ಒಂಥರ ಎಷ್ಟು ತಿಂದ್ರು ಎಷ್ಟುಂಡ್ರು ಒಂಥರ ನಿಶಕ್ತಿನೇ, ಯಾವಾಗ ನೋಡಿದ್ರು ನಿಶಕ್ತಿ ಆಗ್ತಾ ಇದೆ ಅಂತಲೋ, ಅಥವಾ ಕೆಲವಿಷ್ಟು ಗುಪ್ತ ರೋಗಗಳು, ಒಂದಿಷ್ಟು ಸೀಕ್ರೆಟ್ ಆಗಿ ಒಂದಿಷ್ಟು ಕೆಲವರು ಮುಚ್ಚಿಡ್ತಾರೆ, ಇನ್ನು ಕೆಲವರಿಗೆ ರೋಗಗಳು ಪತ್ತೆನೇ ಆಗಲ್ಲ, ಗೊತ್ತೇ ಆಗಲ್ಲ, ಆಮೇಲೆ ಏನೋ ಸಮಸ್ಯೆ ಆದಮೇಲೆ ಗೊತ್ತಾಗುತ್ತೆ ತೀವ್ರ ಸ್ಥಾಯಿಗೆ ಹೋಗ್ಬಿಟ್ಟಿದೆ ನಿಮ್ಮ ಸಮಸ್ಯೆ ಅಂತ ಹೇಳಿ. ಸೊ ಆ ಥರ ನಿಮ್ಮಲ್ಲಿರುವ ಆರೋಗ್ಯ ಬಾಧೆಗಳು ಗೊತ್ತಾಗಬೇಕು ಅಂತಂದ್ರೂ ಸಹ ನೀವು ಡಾಕ್ಟರ್ ಹತ್ರ ಹೋಗಬೇಕು, ಅಥವಾ ಔಷಧೋಪಚಾರಗಳು ತಗೋಬೇಕು, ಅದೆಲ್ಲ ಮಾಡಲೇಬೇಕು. ಬಟ್ ಗೊತ್ತೇ ಇರಲ್ಲ, ಅನಿರೀಕ್ಷಿತವಾಗಿ ಇದೊಂದು ವಿಷಯ ಗೊತ್ತಾಯಿತು, ಬೇಗ ಗೊತ್ತಾಯಿತು, ಸೊ ನಾನು ಬೇಗ ಪರಿಹಾರ ಮಾಡಿಕೊಂಡೆ ಅಂತ. ಆ ಬೇಗ ಗೊತ್ತಾಗಬೇಕು, ರೋಗ ಪತ್ತೆ ಆಗಬೇಕು ಅಂತಂದ್ರೂ ಸಹ ನಿಮಗೆ ಏನೋ ಒಳಗಡೆ ನೋವಿದೆ, ಏನು ಔಷಧಿಗಳು ತಗೊಂಡ್ರೂ ಕಡಿಮೆ ಆಗ್ತಾ ಇಲ್ಲ, ಏನು ಡಾಕ್ಟರ್ಗಳ ಹತ್ರ ಹೋದ್ರೂ ಗೊತ್ತಾಗ್ತಾ ಇಲ್ಲ ಅಂದ್ರೂ ಕೂಡ ನಿಮ್ಮ ಎಲ್ಲ ಔಷಧೋಪಚಾರಗಳು, ವೈದ್ಯಕೀಯ ಚಿಕಿತ್ಸೆ ಜೊತೆಗೆ
ನೀವು ಈ ಚಿಂತಾಮಣಿ ಗಣಪತಿ ಮಂತ್ರ ಪ್ರಯೋಗದಿಂದ ನಿಮಗೆ ಆರೋಗ್ಯ ವೃದ್ಧಿಯಾಗಲಿದೆ, ಶಕ್ತಿ ಬರಲಿದೆ, ಔಷಧೋಪಚಾರಗಳು ಕೆಲಸ ಮಾಡಲಿದೆ, ಒಳ್ಳೆಯ ವೈದ್ಯರು ಸಿಗಲಿದ್ದಾರೆ, ಒಳ್ಳೆಯ ಮಾರ್ಗದರ್ಶನ ಸಿಗಲಿದೆ, ಜೀವನದಲ್ಲಿ ತುಂಬ ಅನುಕೂಲ ಆಗಲಿದೆ. ಯಾಕೆಂದರೆ ಚಿಂತಾಮಣಿ ಗಣಪತಿಯ ಮೂಲ ಮಂತ್ರದವನ್ನು ರಹಸ್ಯವನ್ನು ನೀವು ತಿಳ್ಕೊಳ್ಬೇಕು. ಆ ಚಿಂತಾಮಣಿ ಗಣಪತಿಯ ರಹಸ್ಯವನ್ನು ತಿಳ್ಕೊಳ್ಬೇಕು. ಚಿಂತಾಮಣಿ ಅಂತ ಒಂದು ಮಣಿ, ಈ ಇಪ್ಸಿತ ನೀವೇನೇನು ಅನ್ಕೊಂಡಿರೋದನ್ನೆಲ್ಲ ಕೊಡ್ತಕ್ಕಂಥ ಮಣಿ, ನೀವು ಕೇಳಿದ್ದೆಲ್ಲ ಕೊಡುವಂಥ ಮಣಿ ಇದ್ದರೆ ಅದನ್ನು ರಾಕ್ಷಸರಂತಹ ಜನರ ಕೈಲಿ, ಕೆಟ್ಟ ಜನರ ಕೈಲಿ ಆ ಮಣಿ ಸೇರಿಬಿಟ್ರೆ ಏನಾಗುತ್ತೆ, ಅನಾಹುತಗಳೇ ಆಗ್ಬಿಡತ್ತೆ. ಆದ್ದರಿಂದ ಗಣಪತಿ ಆ ಮಣಿಯನ್ನು ನುಂಗುಬಿಟ್ಟಂತೆ, ಆ ಚಿಂತಾಮಣಿಯನ್ನು ಗಣಪತಿ ನುಂಗುಬಿಟ್ಟಂತೆ, ಆ ಚಿಂತಾಮಣಿ ಗಣಪತಿಯಲ್ಲಿ ಲೀನ ಆಗ್ಬಿಡ್ತಂತೆ. ಗಣಪತಿ ಜ್ಞಾನಕ್ಕೆ ಕಾರಕನಾದ್ರಿಂದ ಯಾರು ಸರಿ ಯಾರು ತಪ್ಪು, ಯಾರಿಗೆ ಎಷ್ಟು ಯಾವಾಗ ಎಲ್ಲ ತೂಕ ಹಾಕಿ ಕೊಡ್ತಾನೆ. ಆದ್ದರಿಂದ ನಾವು ಆ ಚಿಂತಾಮಣಿ ಗಣಪತಿಯನ್ನು ಮಂತ್ರ ಸ್ವರೂಪದಲ್ಲಿ, ಚಿಂತಾಮಣಿ ಗಣಪತಿ ಮಂತ್ರ ಸ್ವರೂಪದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡಾಗ, ಬೇಡಿಕೊಂಡಾಗ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಏನು ಬೇಕು, ನಿಮಗೆ ಉದ್ಯೋಗ ಬೇಕಾ, ವ್ಯಾಪಾರ ಅಭಿವೃದ್ಧಿ ಆಗಬೇಕಾ, ಏನೋ ಒಂದು ಹೊಸದಾಗಿ ಸೈಟ್ ತಗೋಬೇಕು, ಸೈಟ್ ಮಾರಾಟ ಆಗಬೇಕು, ಮದುವೆ ಆಗಬೇಕು, ಸಂತಾನ ಆಗಬೇಕು, ಏನು ಬೇಕು ನೀವು ಬಯಸಿದ್ದನ್ನೆಲ್ಲ ಕೊಡ್ತಾನೆ ಗಣಪತಿ. ಚಿಂತಾಮಣಿ ಮಂತ್ರ ಗಣಪತಿ ಪ್ರಯೋಗ, ಈ ಮಂತ್ರವನ್ನು ನಾನೀಗ ಹೇಳ್ತೇನೆ, ಚಿಂತಾಮಣಿ ಗಣಪತಿ ಮಂತ್ರವನ್ನು ನಾನೀಗ ಹೇಳ್ತೇನೆ. ಆ ಮಂತ್ರವನ್ನು ಪ್ರತಿದಿನ ಕೇಳಿಸ್ಕೊಂಡ್ರು ಕೂಡ ನಿಮಗೆ ತುಂಬ ಅದ್ಭುತ ಪರಿಹಾರ ಆಗುತ್ತೆ. ಇಲ್ಲಾಂದ್ರೆ ನಾವೇ ವಿಶೇಷವಾಗಿ ನವಶಕ್ತಿ ಬ್ರೇಸ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ. 9 ವಿಧದ ಉಪರತ್ನಗಳ ಜೊತೆಗೆ ಒಂದು ವಿಶೇಷವಾಗಿ 10ನೇದಾಗಿ ಶ್ವೇತಾರ್ಕ ರತ್ನಗಳಿರ್ತಕ್ಕಂತಹ ಅದ್ಭುತವಾದಂತಹ ಒಂದು ಬ್ರೇಸ್ಲೆಟ್ ಇದು, ಗೊತ್ತಾಯ್ತಲ್ವಾ? ಸೊ ಈ ಬ್ರೇಸ್ಲೆಟ್ ಅನ್ನು ಕೂಡ ನಾವು ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಈ ವಿಶೇಷ ಪರಿಹಾರ ಏನು ಗೊತ್ತಾ? ಫೆಬ್ರವರಿ 26ನೇ ತಾರೀಕು ಇದೇ ಮಂತ್ರ ಅಂದರೆ ಚಿಂತಾಮಣಿ ಗಣಪತಿ ಮಂತ್ರದ ವಿಶೇಷವಾಗಿ ಹೋಮವನ್ನೇ ಮಾಡ್ತಾ ಇದ್ದೇವೆ ನಾವು. ಚಿಂತಾಮಣಿ ಗಣಪತಿ ಹೋಮದ ಸಹಿತ ನವದುರ್ಗಾ ಹವನವನ್ನು ಸಹ ಮಾಡ್ತಾ ಇದ್ದೇವೆ. ಈ ಚಿಂತಾಮಣಿ ಗಣಪತಿ ಹವನ, ನವದುರ್ಗಾ ಹವನ, ಇನ್ನೂ ಹಲವಾರು ವಿಶೇಷವಾದ ದೇವತಾರಾಧನೆಗಳು ಈಗ ಮುಂದೆ ಹೇಳ್ತಾನೆ ಯಾವ್ಯಾವುದು ಅಂತ ಹೇಳಿ. ಆ ವಿಶೇಷವಾದ ಪ್ರಸಾದವನ್ನು ನೀವೊಮ್ಮೆ ನೋಡಬೇಕು. ಅದೇ ನಮ್ಮ ನವಶಕ್ತಿ ಬ್ರೇಸ್ಲೆಟ್. ಇದರಲ್ಲಿ ಸ್ಪಷ್ಟವಾಗಿ ನೀವು 10 ರತ್ನಗಳನ್ನು ನೋಡಬಹುದು, 9 ವಿಶೇಷವಾದಂತಹ ರತ್ನಗಳನ್ನೇ ಕಾಣಬಹುದಾಗಿರ್ತದೆ. ಅದರಲ್ಲಿ ಧನಾಕರ್ಷಕ ಮಣಿಯಿಂದ ಹಿಡಿದು, ಹರಿತಾಶ್ವ ರತ್ನದಿಂದ ಹಿಡಿದು, ವ್ಯಾಘ್ರನೇತ್ರ ರತ್ನದಿಂದ ಹಿಡಿದು 9 ವಿಧದ ವಿಶೇಷವಾದಂತಹ ಉಪರತ್ನಗಳು. ಇದು ಶ್ವೇತಾರ್ಕ ರತ್ನಗಳು ಬೇರೆ, ಇದು 10ನೇದೇ ಬೇರೆ ಶ್ವೇತಾರ್ಕ ರತ್ನಗಳು. ಈ ಶ್ವೇತಾರ್ಕ ರತ್ನಗಳು ನಿಮ್ಮ ಮನಸ್ಸಿನ ಮೇಲೆ ವಿಶೇಷವಾದ ಪರಿಣಾಮವನ್ನು ಕೊಟ್ಟು ಒಂದು ನೆಮ್ಮದಿಯನ್ನ, ಸಂತೃಪ್ತಿಯನ್ನ ಕೊಡ್ತಕ್ಕಂಥದ್ದು. ಎಕ್ಸೈಟ್ ಆಗದಂಗೆ ಶಾಂತವಾಗಿ ನೀವಿರೋ ರೀತಿಯಲ್ಲಿ ಆರೋಗ್ಯವೂ ನಿಮಗೆ ಕಾಪಾಡ್ತದೆ. ಈ 9 ವಿಧದ ಉಪರತ್ನಗಳಿದೆಯಲ್ಲ, ಈ 9 ಉಪರತ್ನಗಳ ಶಕ್ತಿಯನ್ನ ನಿಮಗೆ ತಲುಪಿಸ್ತಕ್ಕಂಥದ್ದು ಈ 10ನೇ ರತ್ನವಾದ ಶ್ವೇತಾರ್ಕ ರತ್ನಗಳು. ಈ ಶ್ವೇತಾರ್ಕ ರತ್ನಗಳನ್ನ ನಾವು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳಿಗೂ ಕೊಡ್ತಾ ಇದ್ದೇವೆ. ನೋಡಿ, ನವಶಕ್ತಿ ಬ್ರೇಸ್ಲೆಟ್ ಅಂತಂದ್ರೆ 9 ವಿಧದ ನಿಮ್ಮ ಸಮಸ್ಯೆಗಳಿಗೆ 9 ವಿಧದ ವಿಶೇಷವಾದ ಉಪರತ್ನಗಳಿಂದ ಪರಿಹಾರ ಅನ್ನುವ ರೀತಿಯಲ್ಲಿ. ಇದರಲ್ಲಿ ನಿಮ್ಮ ಆರೋಗ್ಯ ಬಾಧೆಯಿಂದ ಹಿಡಿದು, ಮಾಟಮಂತ್ರ ದೋಷದಿಂದ ಹಿಡಿದು, ದೃಷ್ಟಿ ದೋಷದಿಂದ ಹಿಡಿದು, ಕೋರ್ಟು ಕಚೇರಿ ಸಮಸ್ಯೆಯಿಂದ ಹಿಡಿದು, ಆರ್ಥಿಕ ಬಾಧೆಗಳಿಂದ ಹಿಡಿದು, ನಿಮ್ಮ ಸಮಸ್ತ ವಿವಾಹ, ದಾಂಪತ್ಯ, ಸಂತಾನ, ಪ್ರತಿಯೊಂದು ಸಮಸ್ಯೆಗೂ ಒಂದು ವಿಶೇಷವಾದ ಉಪರತ್ನ ಕೆಲಸ ಮಾಡ್ತಾ ಇರ್ತದೆ ಅದರಲ್ಲಿ. ಸೊ ಇಂತಹ ಒಂದು ಅದ್ಭುತವಾದ ನವಶಕ್ತಿ ಬ್ರೇಸ್ಲೆಟ್, ಈ ಶ್ವೇತಾರ್ಕ ರತ್ನಗಳ ನವಶಕ್ತಿ ಬ್ರೇಸ್ಲೆಟ್ ಅನ್ನ ಚಿಂತಾಮಣಿ ಗಣಪತಿ ಮಂತ್ರದಲ್ಲಿ ಹಾಗೂ ನವದುರ್ಗಾ ಹವನದಲ್ಲಿ, ನವಶಕ್ತಿ ಬ್ರೇಸ್ಲೆಟ್ ಅನ್ನು ನವದುರ್ಗಾ ಹವನದಲ್ಲಿ ಹಾಗೂ ನೀವು ಬಯಸಿದ್ದನ್ನು ಕೊಡ್ತಕ್ಕಂತಹ ಚಿಂತಾಮಣಿ ಗಣಪತಿಯ ಒಂದು ಮಂತ್ರ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಮಾಘ ಶುಕ್ಲ ಹುಣ್ಣಿಮೆಯ ದಿವಸವೇ ಮಾಡ್ತಾ ಇದ್ದೇವೆ. ಫೆಬ್ರವರಿ 1ನೇ ತಾರೀಕು ಮಾಡ್ತಾ ಇದ್ದೇವೆ. ಅದ್ಭುತವಾದಂತಹ ದಿವಸ, ವರ್ಷಕ್ಕೆ ಒಂದೇ ಸಲ ಬರ್ತಕ್ಕಂಥದ್ದು ಏನು, ಮಾಘ ಶುದ್ಧ ಪೌರ್ಣಿಮೆ. ಸೊ ಇಂತಹ ಒಂದು ಅದ್ಭುತವಾದಂಥ ದಿವಸ ನದಿಗಳಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ಮಾಘ ಸ್ನಾನ ಅಂಥೇಳಿ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಸ್ನಾನಗಳನ್ನು ಮಾಡ್ತಾರೆ, ಆಯ್ತಲ್ವ? ಸೊ ಅಂತಹ ಒಂದು ದಿವ್ಯವಾದ ಪರಮ ಪವಿತ್ರವಾದಂತಹ ದಿವಸವೇ ನಾವು ಈ ವಿಶೇಷವಾದ ದೇವತಾರಾಧನೆಯನ್ನು ಮಾಡಿ ನಿಮಗೆ ಈ ವಿಶೇಷವಾದ ಬ್ರೇಸ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ. ಈ ನವಶಕ್ತಿ ಬ್ರೇಸ್ಲೆಟ್ಟು ನಿಮ್ಮ ಹೆಸರಿನಲ್ಲಿ ಲೈವಲ್ಲಿ ಸಂಕಲ್ಪ ಆಗುತ್ತೆ. ಬೆಳಗ್ಗೆ ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ, ಬೆಳಗ್ಗೆ ನಾನೇ ಕೂತ್ಕೊಂಡು ಲೈವಲ್ಲಿ ಅವ್ರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. 10:30ಯಿಂದ ಆಚೆ ಹೋಮಗಳು ಲೈವ್ ಇರ್ತದೆ. ಆ ಗಣಪತಿ ಪೂಜೆ, ಪುಣ್ಯ ವಾಚನೆ, ಮಂಡಲಾರಾಧನೆ, ಕಲಶಾರಾಧನೆ, ಧಾನ್ಯಾರಾಧನೆ ಆದಮೇಲೆ ಹೋಮಗಳು ಶುರುವಾಗುತ್ತೆ.
ಬರುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಚಿಂತಾಮಣಿ ಗಣಪತಿ ಹೋಮ ಬಹಳ ಮುಖ್ಯವಾಗಿ ಶುರುವಾಗುವಂಥದ್ದು. ಚಿಂತಾಮಣಿ ಗಣಪತಿ ಹೋಮದ ನಂತರ ಆಗ್ತಕ್ಕಂಥದ್ದೇ ನವದುರ್ಗಾ ಹವನ. ಆ ನವದುರ್ಗಾ ಹವನ ಜೊತೆಗೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಗುರುಶಾಂತಿ ಹೋಮ. ನಿಮಗೆ ಗುರುಬರ ಬರಬೇಕಲ್ಲ, ಸೊ ಅದಕ್ಕೂ ಒಂದು ವಿಶೇಷವಾದಂತಹ ರತ್ನ ಇದೆ ಇದರೊಳಗಡೆ. ಹಾಗೂ ನಿಮ್ಮ ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಯಾವುದೇ ರೀತಿ ಶನಿ ಪೀಡೆ ಪರಿಹಾರ ಆಗಲಿಕ್ಕೆ ನೀಲಮೇಘವರ್ಣಿಕಾ ರತ್ನವೂ ಸಹ ಇದರಲ್ಲಿ ಉಪರತ್ನ ಇದೆ. ಇದರಲ್ಲಿ ನಿಮಗೆ ಶನಿ ಶಾಂತಿಯಲ್ಲಿ ಇದು ಅಭಿಮಂತ್ರಣೆ ಆಗ್ತದೆ, ಗುರು ಶಾಂತಿಯಲ್ಲಿ ಅಭಿಮಂತ್ರಣೆ ಆಗ್ತದೆ, ನವಗ್ರಹ ಶಾಂತಿಗಳಲ್ಲೂ ಹೋಮ ಆಗ್ತದೆ, ನವಶಕ್ತಿ ಹೋಮದಲ್ಲಿ ನವದುರ್ಗಾ ಹೋಮದಲ್ಲಿ ಕೂಡ ಇದು ಎನರ್ಜೈಸ್ ಆಗ್ತದೆ. ಇದೆಲ್ಲದರ ಶಕ್ತಿಯನ್ನು ಈ ಒಂದು ಶ್ವೇತಾರ್ಕ ರತ್ನಗಳು ನಿಮಗೆ ತಲುಪಿಸಲಿಕ್ಕೆ ಒಂದು ಮಾರ್ಗ ಸ್ವರೂಪದಲ್ಲಿ ಕೆಲಸ ಮಾಡ್ತದೆ. ಅಷ್ಟು ಪವರ್ಫುಲ್ ಆಗಿರತಕ್ಕಂಥ ಈ ಒಂದು ಬ್ರೇಸ್ಲೆಟ್ ಪ್ರತಿಯೊಬ್ಬರು ಕೂಡ ಸಂಕಲ್ಪ ಸೇವೆ ಕೊಡ್ಬೋದು, ಎಲ್ಲರಿಗೂ ಅವಕಾಶ ಇದೆ. ಒಂದನ್ನು ಗಮನಿಸಿ, ನಮ್ಮ ವಾಟ್ಸಪ್ ನಂಬರ್ ಬದಲಾಗಿದೆ. 9113295125 ನಂಬರ್ ಒಂದಾಗಿರ್ತದೆ. ಇನ್ನೂ ಒಂದು ನಂಬರು ಸಹ ನಿಮಗೆ ಹೊಸದಾದ ನಮ್ಮ ವಾಟ್ಸಪ್ ನಂಬರ್ ನಿಮಗೆ ಕಾಣಿಸ್ತಾ ಇರ್ತದೆ. ಈ ಎರಡು ನಂಬರ್ಗಳಿಗೆ ನೀವು ವಾಟ್ಸಪ್ ಮಾಡಬಹುದು. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ದಯವಿಟ್ಟು ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಆಗಿ ಹೋಮಗಳಿಗೆ ನೀವು ರಿಜಿಸ್ಟರ್ ಆಗಬೇಕಾಗ್ತದೆ. ನಿಮ್ಮ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸಲಾಗಿದೆ ಅಂದರೆ ನಿಮಗೆ ವಾಟ್ಸಪ್ ಮೆಸೇಜ್ ಸಹ ಬರಲಿದೆ, ಗೊತ್ತಲ್ವಾ? ಸೊ ಅದರಿಂದ ರಿಜಿಸ್ಟರ್ ಆಗಿ ನೀವೆಲ್ಲರೂ ಸಹ. ಇದ್ರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥ ವಿಚಾರ, ದಯವಿಟ್ಟು ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಥಿಂಗ್. ಕಮೆಂಟ್ನಲ್ಲಿ ದಯವಿಟ್ಟು ನಿಮ್ಮ ವೈಯಕ್ತಿಕ ನಂಬರ್ನಾಗಲಿ, ನಿಮ್ಮ ವೈಯಕ್ತಿಕ ಅಡ್ರೆಸ್ನಾಗಲಿ, ವಿಳಾಸವನ್ನಾಗಲಿ ಹಾಕಬೇಡಿ. ಯಾರೂ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಅಡ್ರೆಸ್ಸು ಇಲ್ಲಿ ಕೆಳಗಡೆ ಕಮೆಂಟ್ಸಲ್ಲಿ ನೀವು ಮೆನ್ಷನ್ ಮಾಡಬೇಡಿ, ಕಮೆಂಟ್ ಮಾಡಬೇಡಿ. ನೀವೇನೇ ಇದ್ರೂ ನಮಗೆ ವಾಟ್ಸಪ್ ಮಾಡಿ, ನಮಗೆ ಕಾಲ್ ಮಾಡಿ ಅಂತ ಭಾಳಷ್ಟು ಜನ ನಂಬರ್ಗಳು ಹಾಕ್ತೀರಾ. ನಾವು ಯಾರಿಗೂ ಕಾಲ್ ಮಾಡಲ್ಲ, ನೆನಪಿಟ್ಕೊಳ್ಳಿ. ನಾವು ನಮ್ಮ ಸಂಸ್ಥೆಯಿಂದ, ಸಂಕಲ್ಪ ಸೇವಾ ಟ್ರಸ್ಟಿಂದಾಗಲಿ, ನನ್ನಿಂದಾಗಲಿ, ನಮ್ಮ ಆಫೀಸ್ನಿಂದ ಯಾರಿಗೂ ಸಹ ನಾವು ವಾಟ್ಸಪ್ ಮಾಡಲ್ಲ. ನಿಮಗೆ ಹೋಮಕ್ಕೆ ಹೆಸರು ಕೊಡಬೇಕಾ, ನಮಗೆ ಕೊಡಿ, ನಾವು ಎಲ್ಲ ಮಾಡ್ಕೊಡ್ತೀವಿ ಅಂತ ನಾವು ಖಂಡಿತ ಯಾರಿಗೂ ಹೇಳಲ್ಲ. ನಿಮಗೆ ಬೇಕಾದರೆ, ನಿಮಗೆ ಭಕ್ತಿ ಇದ್ದರೆ, ನಿಮಗೆ ಬೇಕು ಅಂತ ಅನಿಸಿದ್ರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಯಾರಿಗೂ ಕರೆನೂ ಮಾಡಲ್ಲ, ನಾವು ಯಾರಿಗೂ ವಾಟ್ಸಪ್ಪು ಮಾಡಲ್ಲ. ನೀವು ವಾಟ್ಸಪ್ ಮಾಡಿದ್ರೆ ನಾವು ರಿಪ್ಲೈ ಮಾಡ್ತೇವೆ ಖಂಡಿತವಾಗಿ. ಸೊ ಅದರಿಂದಾಗಿ ಇದನ್ನು ಗಮನಿಸಬೇಕು. ನಾನು ಹಲವಾರು ಸಲ ಹೇಳಬೇಕು ಅಂತ ಮರ್ತು ಹೋಗ್ತಾ ಇದ್ದೆ. ಯಾಕೆಂದರೆ ಭಾಳಷ್ಟು ಜನ ನನ್ನ ಹೆಸರನ್ನು, ವಿಶೇಷವಾಗಿ ನಾವು ವಿಠಲ್ ಬಿಟ್ರೆ ಮಾತಾಡ್ತಿದ್ದೀನಿ ಅಂತೇಳಿ ನನ್ನ ಹೆಸರನ್ನು ಹೇಳ್ಕೊಂಡು ಆಗಲೇ ಫೇಕ್ ಕಾಲ್ಸ್ಗಳಲ್ಲಿ ಮಾಡುವಂಥದ್ದು ಶುರುವಾಗಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ ಅದು. ಸೊ ಅದರಿಂದಾಗಿ ಮತ್ತೆ ಪುನಃ ನಿಮ್ಮಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಸ್ಕ್ರೀನ್ ಮೇಲೆ ಏನು 2 ನಂಬರ್ ಕಾಣ್ತಾ ಇದೆ, ಇದೇ ನಂಬರೇ ನಮ್ಮ ನಂಬರ್ ಆಗಿರ್ತದೆ. ಇದು ಬಿಟ್ಟರೆ ಇನ್ನೊಂದು ಯಂತ್ರದ ನಂಬರ್ ನಮ್ದಿರ್ತದೆ, ಒಂದು 3 ನಂಬರ್ಗಳು ನಮ್ದಿರ್ತದೆ. ನಮ್ಮ ಹಳೆಯ 6361 ನಂಬರ್ ಕಾಲ್ಗೆ ಸಿಗಬಹುದು, ಬಟ್ ವಾಟ್ಸಪ್ಗೆ ಅದು ನಂಬರ್ ಸಿಗೋದಿಲ್ಲ. ಸೊ ಅದರಿಂದಾಗಿ ದಯವಿಟ್ಟು ಈ 2 ನಂಬರ್ಗಳನ್ನು ಇಟ್ಕೊಳ್ಳಿ. ವಾಟ್ಸಪ್ ಅವ್ರದ್ದು ಹೊಸ ರೂಲ್ಸ್ಗಳನ್ನ ಮಾಡಿ ನಮಗೊಂದು ಸ್ವಲ್ಪ ಸಮಸ್ಯೆ ಆಗಿದೆ ವಾಟ್ಸಪ್ನ ಕಂಟಿನ್ಯೂ ಮಾಡೋದು. ಈಗ ಸದ್ಯಕ್ಕೆ ಸರಿ ಇರ್ಬೋದು, ಮುಂದೆ ಮತ್ತೆ ಪುನಃ ಪ್ರಾಬ್ಲಮ್ ಆದರೆ ಕಷ್ಟ ಆಗಿಬಿಡುತ್ತೆ. ಸೊ ಅದರಿಂದ ನಾವು ವಾಟ್ಸಪ್ ನಂಬರ್ಗಳನ್ನ ಬದಲಾಯಿಸಿದ್ದೇವೆ. ದಯವಿಟ್ಟು ಹೊಸ ವಾಟ್ಸಪ್ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಹಾಗೂ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರ ಹೆಸರು, ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರ ಎಲ್ಲರ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಿ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ್ ಜೊತೆಗೆ ವಿಶೇಷವಾದ ಈ ನವಶಕ್ತಿ ಬ್ರೇಸ್ಲೆಟ್ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾನು ಕಳಿಸ್ಕೊಡಲಿದ್ದೇನೆ. ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ನಿಮ್ಮ ಹೆಸರು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ದಯವಿಟ್ಟು ಕಡ್ಡಾಯವಾಗಿ ಫಾಲೋ ಮಾಡ್ಕೊಳ್ಳಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೀನಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಚಿಂತಾ ಸಾಫಲ್ಯಕರಣಂ ಸಾಧಕಾನಾಂ ಯಥೇಚ್ಛಯಾ ಚಿಂತಯೇತನ್ಮನಾ ಭೂತ್ವಾ ಚಿಂತಾಮಣಿಗಣೇಶ್ವರಂ. ಓಂ ಶ್ರೀಂ ಗಂ ಶ್ರೀಂ ಓಂ. ಚಿಂತಾ ಸಾಫಲ್ಯಕರಣಂ ಸಾಧಕಾನಾಂ ಯಥೇಚ್ಛಯಾ ಚಿಂತಯೇತನ್ಮನಾ ಭೂತ್ವಾ ಚಿಂತಾಮಣಿಗಣೇಶ್ವರಂ. ಓಂ ಶ್ರೀಂ ಗಂ ಶ್ರೀಂ ಓಂ. ಚಿಂತಾ ಸಾಫಲ್ಯಕರಣಂ ಸಾಧಕಾನಾಂ ಯಥೇಚ್ಛಯಾ ಚಿಂತಯೇತನ್ಮನಾ ಭೂತ್ವಾ ಚಿಂತಾಮಣಿಗಣೇಶ್ವರಂ. ಓಂ ಶ್ರೀಂ ಗಂ ಶ್ರೀಂ